ಬಿಗ್ ಬಾಸ್ ಮನೆಯಲ್ಲಿ ದೆವ್ವ ಯಾರು, ದೆವ್ವ ಹಿಡಿಸಿದ್ದು ಯಾರು, ಹಿಡಿದಿರೋ ದೆವ್ವನ ಬಿಡಿಸೋಕ್ ಬರ್ತಿದ್ದಾರೆ ಕಿಚ್ಚ ಸುದೀಪ. ಬಿಗ್ ಬಾಸ್ ಮನೆಯಲ್ಲಿ ವಾರ ಪೂರ್ತಿ ಕೇವಲ ದೆವ್ವದ್ದೇ ವಿಚಾರಗಳು, ಜಗಳಗಳು, ಹಾಗೆ ಹೀಗೆ ಅನ್ಕೊಂಡು ಸಿಕ್ಕಾಪಟ್ಟೆ ಜಗಳಗಳು ಆಗೋಯ್ತು. ನಿಮಗೆ ಗೊತ್ತಿರ್ಬೋದು, ಮನೆಯಲ್ಲಿ ಜಾಹ್ನವಿ ಮತ್ತೆ ಅಶ್ವಿನಿ ಗೌಡ ಸೇರ್ಕೊಂಡು ರಕ್ಷಿತಾ ಮೇಲೆ ದೆವ್ವವನ್ನ ಬಂದಿದೆ ಅಂತ ಹೇಳಿ ಒಂದು ರೂಮರ್ಸ್ ಅನ್ನ ಹಬ್ಸಿದ್ರು. ಅದನ್ನ ನಂಬ್ಕೊಂಡು ಹಲವಾರು ಜನ ರಕ್ಷಿತನ ಜೊತೆಗೆ ಮಾತನಾಡೋದನ್ನೇ ಬಿಟ್ಟುಬಿಟ್ರು. ಆದ್ರೆ ರಕ್ಷಿತನ ಟಾರ್ಗೆಟ್ ಮಾಡಿಕೊಂಡು ಅಶ್ವಿನಿ ಗೌಡ ಜಾಹ್ನವಿ ಮಾಡಿದಂತಹ ರೀತಿಯನ್ನ ನೋಡಿದ್ರೆ ಜನಗಳು ಅವರನ್ನ ಕಮೆಂಟ್ ಅಲ್ಲಿ ಯಾವ ರೀತಿ ಉಗಿತಿದ್ದಾರೆ ಅಂತ ಹೇಳಿದ್ರೆ ನಿಜಕ್ಕೂ ಇದು ಆಗ್ಬೇಕಾಗಿದ್ದೆ. ಈ ವಾರ ಸುದೀಪ್ ಅವರು ಟಾರ್ಗೆಟ್ ಮಾಡಲೇಬೇಕು, ಅವರಿಗೆ ಬೈಲೇಬೇಕು, ಬುದ್ಧಿ ಕಲಿಸಲೇಬೇಕು ಅಂತ ಹೇಳಿ ಎಲ್ಲರೂ ಕೂಡ ಹೇಳ್ತಿದ್ರು. ಅದರಂತೆ ಬಿಗ್ ಬಾಸ್ ಕೂಡ ಒಂದು ಹಿಂಟ್ ಅನ್ನ ಕೊಟ್ಟಿದ್ದಾರೆ, ಒಂದು ಪ್ರೋಮೋನ ರಿಲೀಸ್ ಕೂಡ ಮಾಡಿದ್ದಾರೆ. ಸೊ ಮನೆಯ ಒಂದು ಪ್ರೋಮೋದಲ್ಲಿ ಏನಿದೆ ಅಂತ ಹೇಳಿ, ಮನೆಯಲ್ಲಿ ದೆವ್ವ ಹಿಡಿದಿರೋದು ಯಾರಿಗೆ, ದೆವ್ವ ಹಿಡಿಸಿದ್ದು ಯಾರು, ದೆವ್ವನ ಬಿಡಿಸ್ಲಿಕ್ಕೆ ಬರ್ತಿದ್ದಾರೆ ಕಿಚ್ಚ ಸುದೀಪ್ ಅಂತ ಹೇಳಿ. ಸೊ ನಿಮಗೆ ಗೊತ್ತಿರ್ಬೋದು, ದೆವ್ವ ಮನೆಯಲ್ಲಿ ಯಾರಿಗೂ ಹಿಡ್ದಿಲ್ಲ, ಆದರೆ ಅದನ್ನು ಹಿಡಿಸಿದ್ದು ಅಶ್ವಿನಿ ಗೌಡ. ಅಶ್ವಿನಿ ಗೌಡ ದೆವ್ವ ಬಿಡಿಸಿದ್ದಾರೆ ಅಂತ ಹೇಳಿದರೆ ಅದನ್ನು ಬಿಡಿಸ್ಲಿಕ್ಕೆ ಕಿಚ್ಚ ಸುದೀಪ್ ಅವರು ಬರ್ತಾ ಇದ್ದಾರೆ ಅಂತ ಅರ್ಥ. ಅಂದರೆ ಬಿಗ್ ಬಾಸ್ ಕೊಟ್ಟಿರೋ ಹಿಂಟ್ ಏನಂತ ಹೇಳಿದರೆ ಅಶ್ವಿನಿ ಗೌಡಗೆ ಇವತ್ತು ಕ್ಲಾಸ್ ಇದ್ದೇ ಇದೆ ಅಂತ ಹೇಳಿ. ನಿಮಗೆ ಗೊತ್ತಿರ್ಬೋದು, ಈ ಹಿಂದಿನ ಸೀಸನ್ಗಳಲ್ಲೂ ಕೂಡ ವಿನಯ್ ಗೌಡ ಅವರು ಏನೇ ಗಲಾಟೆ ಮಾಡಿದ್ರು, ಏನೇ ಒಂದು ಜಗಳಗಳು ಆಡಿದ್ರು ಕೂಡ 2 ವಾರ ಸುದೀಪ್ ಅವರು ಸುಮ್ಮನೆ ಇದ್ರು. ಯಾಕಂತ ಹೇಳಿದ್ರೆ ಇವತ್ತು ಸರಿ ಆಗ್ತಾರೆ, ನಾಳೆ ಸರಿ ಆಗ್ತಾರೆ ಅಂತ ಹೇಳಿ. ಆದರೆ 3ನೇ ವಾರವು ಅದನ್ನೇ ಮಾಡಿದಾಗ ಯಾವ ರೀತಿ ಅವರಿಗೆ ಗ್ರಾಚಾರ ಬಿಡಿಸುವಂಥ ಕೆಲಸವನ್ನ ಮಾಡಿದ್ರು, ಯಾವ ರೀತಿ ಬೈದಿದ್ರು ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಅದೊಂದು ದೊಡ್ಡ ಸುದ್ದಿ ಆಗೋಗಿತ್ತು. ಸುದೀಪ್ ಅವರಿಗೆ ಎಂತಹ ಒಂದು ಹೆಸರು ಬಂತು ಅಂದರೆ ಆ ಸಮಯದಲ್ಲಿ ಕಿಚ್ಚ ಬಿಟ್ಟರೆ ಬೇರೆ ಯಾರೂ ಕೂಡ ಬಿಗ್ ಬಾಸ್ ಅಲ್ಲಿ ಈ ರೀತಿ ಮಾತಾಡಲಿಕ್ಕೆ ಸಾಧ್ಯವಿಲ್ಲ ಅನ್ನೋ ಒಂದು ಲೆಕ್ಕಾಚಾರಕ್ಕೆ ಅದು ಬಂತು. ಅದೇ ಮತ್ತೆ ರಿಪೀಟ್ ಆಗೋ ಚಾನ್ಸಸ್ಗಳು ಇದೆ. ಅಶ್ವಿನಿ ಗೌಡನ ಗ್ರಾಚಾರ ಬಿಡಿಸುವಂಥ ಕೆಲಸವನ್ನ ಸುದೀಪ್ ಅವರು ಇವತ್ತು ಮಾಡೇ ಮಾಡ್ತಾರೆ. ಅದರಲ್ಲೂ ಕೂಡ ಮೊಟ್ಟ ಮೊದಲ ಬಾರಿಗೆ ಬಿಗ್ ಬಾಸ್ ಅವರು ಈ ತರ ಒಂದು ಪ್ರೋಮೋದಲ್ಲಿ ಒಬ್ಬರಿಗೆ ಗ್ರಹಚಾರವನ್ನ ಬಿಡಿಸ್ತಾರೆ ಅನ್ನೋದು ಇದೇ ಮೊಟ್ಟ ಮೊದಲ ಬಾರಿಗೆ. ಯಾವ ರೀತಿ ಒಂದು ಹೆಣ್ಣನ್ನ ಅವಮಾನ ಮಾಡ್ತಿದ್ದಾರೆ, ಅವಳು ಬಂದಿರೋ ಒಂದು ಜಾಗವನ್ನ ಅವಮಾನ ಮಾಡ್ತಿದ್ದಾರೆ, ಹಾಗೂ ಮಾತಿನ ಮೇಲೆ ಹಿಡಿತವಿಲ್ಲದೆ ಮಾತಾಡ್ತಿದ್ದಾರೆ. ಇವರಿಗೆ ಈ ಅಮ್ಮ ಅಂದ್ರೇನೆ ಇವರಿಗೆ ಬೇಜಾರಾಗುವಂಥದ್ದು. ಇಡಿಯಟ್, ಮುಚ್ಕೊಂಡು ಮಲ್ಕೋಳೆ, ಈ ರೀತಿ ಪದಗಳನ್ನು ಬಳಸಿರುವಂಥದ್ದು. ನಿನ್ನ ವೇಷಭೂಷಣ, ನಿನ್ನ ಬಟ್ಟೆ ನೋಡಿದ್ರೆ ಗೊತ್ತಾಗುತ್ತೆ ನೀನು ಎಲ್ಲಿಂದ ಬಂದೋಳು ಅಂತ ಹೇಳಿ ಮಾತನಾಡಿದ್ದು. ಇದೆಲ್ಲನೂ ಕೂಡ ಸುದೀಪ್ ಅವರು ಸಹಿಸೋದಿಲ್ಲ. ಯಾವ ರೀತಿ ಕ್ಲಾಸ್ ತಗೊಂಡಿದ್ದಾರೆ ಅಂತ ಹೇಳಿದ್ರೆ ಬೆಂಕಿಯಾಗಿದೆ. ಇವತ್ತು ಮಿಸ್ ಮಾಡದೆ ನೋಡಿ, ಅದು ಕೂಡ ಸಮಯ ಬದಲಾಗಿದೆ. 9 ಗಂಟೆಯಿಂದ ಅಲ್ಲ, 8 ಗಂಟೆಗೆ ಬಿಗ್ ಬಾಸ್ ಶುರುವಾಗುತ್ತೆ. ಅದು ಕೇವಲ ಬಿಗ್ ಬಾಸ್ ಅವರಿಗೆ ಕ್ಲಾಸ್ ತಗೊಳ್ಳೋದು ಅಷ್ಟೇ ಅಲ್ಲ, ಎಲಿಮಿನೇಷನ್, ಮಾಸ್ ಎಲಿಮಿನೇಷನ್ ಕೂಡ ಆಗ್ತಾ ಹೋಗ್ತಾ ಇರುತ್ತೆ. ನಿನ್ನೆಯ ಒಂದು ಮಾಸ್ ಎಲಿಮಿನೇಷನಿಂದ ಜಾಹ್ನವಿಯನ್ನು ಪಾರು ಮಾಡಿದ್ದು ಎಲ್ಲರೂ ಕೂಡ ತಲೆ ಚಚ್ಕೊಳ್ಳೋಂಥ ಸಿಚುವೇಶನ್ ಬಂತು. ಯಾಕಾದರೂ ಕಾಕ್ರೋಚ್ ಬಿಗ್ ಬಾಸ್ ಮನೆಗೆ ಹೋಗಿದ್ದಾನೆ ಅನಿಸ್ಬಿಟ್ಟು. ಬಟ್ ಇದರ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಅದನ್ನು ದಯವಿಟ್ಟು ಕಮೆಂಟ್ ಮುಖಾಂತರ ನಮಗೆ ತಿಳಿಸಿ. ಹಾಗೂ ಈ ಚಾನಲ್ಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹೆಚ್ಚಿನ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. ಥ್ಯಾಂಕ್ ಯು.